ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. HDK ಇಂದ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ. HDK ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿದ್ಯಾಕೆ? ಇನ್ನು ಆ ಗಲಾಟೆ ಯಾಕಾಯ್ತು? ಅದನ್ನೆಲ್ಲ ಹೇಳ್ತೀನಿ ಕೇಳಿ. JDS ಕಾರ್ಯಕರ್ತರ ಸಮಾವೇಶದಲ್ಲಿ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ವರದಿಯಾಗಿದೆ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ಟಿಕೆಟ್ ಹಂಚಿಕೆ ಕುರಿತಂತೆ ಗೊಂದಲ ಎದುರಾದಾಗ ಕಾರ್ಯಕರ್ತನೊಬ್ಬ ಹುಣಸೂರು ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿ ಜೋರಾಗಿ ಕೂಗಾಡಿದಾಗ ಕೋಪಗೊಂಡ ಕುಮಾರಸ್ವಾಮಿ ಅವರು 2 ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಹುಣಸೂರು ಕ್ಷೇತ್ರದಿಂದ ಹರೀಶ್ ಗೌಡ ಅವರಿಗೆ ಟಿಕೆಟ್ ಕೊಡಬೇಕು. ಹಿರಿಯ ಕಾಂಗ್ರೆಸ್ ಮುಖಂಡ H ವಿಶ್ವನಾಥ್ JDS ಪಕ್ಷಕ್ಕೆ ಬಂದಲ್ಲಿ ಸ್ವಾಗತಿಸ್ತೇವೆ, ಅವರನ್ನ ಬೇಕಾದ್ರೆ MLC ಮಾಡಿ, ಆದ್ರೆ ಟಿಕೆಟ್ ಮಾತ್ರ ಹರೀಶ್ ಗೌಡ ಅವರಿಗೆ ಕೊಡ್ಲೇಬೇಕು ಅಂತ ಒತ್ತಾಯಿಸಿ ಕಾಲಿಗೆ ಬಿದ್ದಿದ್ರಿಂದ ಕುಮಾರಸ್ವಾಮಿ ಅವರು ತಾಳ್ಮೆ ಕಳ್ಕೊಂಡು ಕಾರ್ಯಕರ್ತನಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕಾರ್ಯಕರ್ತರ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ ಕುಮಾರಸ್ವಾಮಿ ಅವರು ಅಲ್ಲಿಂದ ತೆರಳಿದ್ರು ಅಂತ JDS ಮುಖಂಡರು ತಿಳಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಕುಮಾರಸ್ವಾಮಿ ಅವರನ್ನ ಕಪಾಳ ಮೋಕ್ಷ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋದು, ನಾನ್ ಕಪಾಳ ಮೋಕ್ಷ ಮಾಡಿಲ್ಲ, ನಾನ್ ಯಾರಿಗೂ ಕಪಾಳಕ್ಕೆ ಹೊಡೆದೇ ಇಲ್ಲ, ಯಾಕಿಂತ ಸುದ್ದಿಗಳು ಹರಿದಾಡ್ತಾ ಇದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಆ ಸಭೆಯಲ್ಲಿ ಗಲಾಟೆ ನಡೆದಾಗ ಕುಮಾರಸ್ವಾಮಿ ಅವರು ಕಾರ್ಯಕರ್ತನಿಗೆ ಹೊಡಿಲಿಲ್ವಾ? ಹಾಗಿದ್ರೆ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿದವ್ರು ಯಾರು? ಕುಮಾರಸ್ವಾಮಿ ಕಪಾಳಕ್ಕೆ ಹೊಡೆದಿಲ್ಲ ಅಂತಂದ್ಮೇಲೆ ಕಾರ್ಯಕರ್ತನಿಗೆ ಹೊಡೆದವ್ರು ಯಾರು? ಇದು ನಿಜಕ್ಕೂ ಗೊಂದಲ ಹುಟ್ಟಿಸೋಂತ ವಿಷಯನೇ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.